ಸುಳ್ವಾಡಿಯಲ್ಲಿರುವಂತಹ ಮಾರಮ್ಮನ ದೇವಸ್ಥಾನದಲ್ಲಿ ಅನ್ನಕ್ಕೆ ವಿಷ ಹಾಕೋದಕ್ಕೆ ವಿಷ ಆದ್ರೂ ಸಿಕ್ಕಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ ಕೊಟ್ಟಿದ್ದು ಯಾರು, ತಂದಿದ್ದು ಯಾರು, ಇನ್ನೂ ನಿಗೂಢವಾಗಿಯೇ ಈ ಪ್ರಶ್ನೆಗಳು ಉಳಿದಿವೆ. ಸುಳ್ವಾಡಿಯಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ 3 ಅಂಗಡಿಗಳಿವೆ. ಆದ್ರೆ ಆ ಅಂಗಡಿಗಳಲ್ಲಿ ಕ್ರಿಮಿನಾಶಕಗಳನ್ನ ಮಾರ್ತಾ ಇಲ್ಲ. ಕೀಟನಾಶಕ ಬೇಕು ಅಂತಂದ್ರೆ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಹನೂರಿಗೆ ಬರಬೇಕು. ಇನ್ನು ಸುಳ್ವಾಡಿ ಭಾಗದಲ್ಲಿ ಬೆಳೆದಿರೋದೇ ಜೋಳ ಮತ್ತು ಸೂರ್ಯಕಾಂತಿ ಬೆಳೆ. ಅವುಗಳಿಗೆ ಕ್ರಿಮಿನಾಶಕದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಪ್ರಸಾದಕ್ಕೆ ವಿಷ ತಂದಿದ್ದು ಎಲ್ಲಿಂದ ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗ್ತಾ ಇಲ್ಲ. ಸುಳ್ವಾಡಿಯ ಮಾರಮ್ಮ ದೇವಸ್ಥಾನದ ವಿಷ ಪ್ರಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲ್ಯಾಬ್ ರಿಪೋರ್ಟ್ ಬಂದಿರುವಂಥದ್ದು. ಇಲ್ಲಿ ಕ್ರಿಮಿನಾಶಕ ಔಷಧಿ ಪತ್ತೆ ಆಗಿರುವಂಥದ್ದು ಈಗಾಗಲೇ ಲ್ಯಾಬ್ ರಿಪೋರ್ಟಲ್ಲಿ ಸ್ಪಷ್ಟ ಆಗಿರುವಂಥದ್ದು. ನಾವಿವಾಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಏನು ಸುಳ್ವಾಡಿಯ ಅಕ್ಕಪಕ್ಕ ಇರುವಂತಹ ಒಂದು ರಸಗೊಬ್ಬರಗಳು ಮಾಡುವಂಥದ್ದು ಮತ್ತು ಬೀಜಗಳನ್ನು ಮಾಡುವಂತಹ ಒಂದು ಅಂಗಡಿಗಳು ನೋಡ್ತಾ ಇದ್ದೀವಿ. ಇದು ಮಾಟಳ್ಳಿ ಅನ್ನೋ ಗ್ರಾಮ, ಅಂದರೆ ಸುಳ್ವಾಡಿಯಿಂದ ಕೇವಲ 1-1.5 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ. ಅಂದರೆ ಈ ಒಂದು ಮಾಟಳ್ಳಿಯಲ್ಲಿ 3 ಅಂಗಡಿಗಳಿದ್ದಾವೆ. 3 ಅಂಗಡಿಗಳಲ್ಲೂ ಕೂಡ ಏನು ಬರೀ ರಾಸಾಯನಿಕ ಗೊಬ್ಬರ ಮತ್ತು ಬೀಜಗಳನ್ನು ಮಾತ್ರ ಮಾರಲಾಗ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಕ್ರಿಮಿನಾಶಕಗಳ ಔಷಧಿಗಳನ್ನು ಮಾರಾಟ ಮಾಡ್ತಿರಲಿಲ್ಲ. ಅಂದರೆ ಈ ಒಂದು ಅಂದರೆ ಈ ಕ್ರಿಮಿನಾಶಕ ಹಾಕಿದವರು ಎಲ್ಲಿಂದ ತಂದರು ಅನ್ನೋದು ಈಗಾಗಲೇ ಪ್ರಶ್ನೆ ಮೂಡಿರುವಂಥದ್ದು. ಅಂತಂದರೆ ಸುಮಾರು ಹನೂರಿಗೆ ಅಂದರೆ ಕ್ರಿಮಿನಾಶಕ ಔಷಧಿ ಪಡಿಬೇಕು ಅಂತಂದರೆ ಹನೂರ್ಗೆ ಹೋಗಬೇಕು. ಹನೂರು ಇಲ್ಲಿಂದ ಸುಮಾರು 50 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಹೋಗಿ ಏನಾದರೂ ಪರ್ಚೇಸ್ ಮಾಡಿದ್ರ ಅಂತ ಹೇಳೋದಂತಂದರೆ, ಯಾಕಂದರೆ ಕ್ರಿಮಿನಾಶಕ ಔಷಧಿ ಮಾರಾಟ ಮಾಡಬೇಕು ಅಂತಂದರೆ ಅದಕ್ಕೊಂದು ಲೈಸೆನ್ಸ್ ಬೇಕು. ಅಂದರೆ ಈ ಒಂದು ಗ್ರಾಮ ಅಂದರೆ ಸುಳ್ವಾಡಿ ಅಕ್ಕಪಕ್ಕದ ಇರುವಂತಹ ಅಂದರೆ ರಸಗೊಬ್ಬರಗಳ ಅಂಗಡಿಗಳಲ್ಲಿ ಎಲ್ಲೂ ಕೂಡ ಲೈಸೆನ್ಸ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯ ಕ್ರಿಮಿನಾಶಕ ಔಷಧಿಗಳನ್ನ ಮಾತಾಡಲ್ಲ. ಹೀಗಾಗಿ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇಲ್ಲಿ ರಸಗೊಬ್ಬರಗಳ ಅಂಗಡಿ ಇಟ್ಟಂತಹ ಒಬ್ಬರು ಮಾಲೀಕರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್, ಈಗ ಏನಂತಂದ್ರೆ ನಿಮ್ಗಳಲ್ಲಿ ಔಷಧಿ ಮಾರಾಟ ಮಾಡಲ್ಲ, ಔಷಧಿ ಎಲ್ಲಿ ಸಿಗ್ಬೋದು ಸರ್ ಅಕ್ಕಪಕ್ಕದಲ್ಲಿ? ಸರ್, ಇಲ್ಲಿಂದ ಎಲ್ಲೇ ಹೋದ್ರು ರಾಮಾಪುರನೋ ಇಲ್ಲ ಹನೂರು ಇಲ್ಲಾಂದ್ರೆ ತಮಿಳ್ನಾಡು ಅಲ್ಲಿನೇ ಹೋಗಿ ರೈತರು ತಗೊಬರ್ಬೇಕು. ಅಂದ್ರೆ ಸುಳ್ವಾಡಿ ಅಕ್ಕಪಕ್ಕದಲ್ಲಿ ಎಷ್ಟು ರಸಗೊಬ್ಬರಗಳ ಅಂಗಡಿದಾವೆ, ಅಲ್ಲೇನಾದ್ರು ಮಾರ್ತಾರಾ ಅಂತ? ಇಲ್ಲ ಸರ್, ಇಲ್ಲಿ ಬರೀ ಸೀಡ್ಸು ಮತ್ತೆ ಫರ್ಟಿಲೈಸರ್ ಮಾತ್ರ ಮಾರ್ತಾರೆ. ಅಂದ್ರೆ ಎಷ್ಟು ಅಂಗಡಿಗಳಿದಾವೆ, ಅವಕ್ಕೆ ಹಾಕು ಲೈಸೆನ್ಸ್ ಇಲ್ವಾ ಅಂತ? ಅವ್ರಿಗೆ ಇದು ಮಾತ್ರ ಲೈಸೆನ್ಸ್ ಇರೋದು. ಎಷ್ಟು ಅಂಗಡಿಗಳಿದಾವೆ? 3 ಅಂಗಡಿ ಮಾಟಳ್ಳಿ ಇದೆ, ಒಡದೊಡ್ಡಿಲಿ ಒಂದಿದೆ, ಅದು ಬಿಟ್ರೆ ಕವದಲ್ಲಿ, ಅದು ಬಿಟ್ರೆ ರಾಮಾಪುರ, ಅದು ಬಿಟ್ರೆ ಹನೂರು. ಅಂದ್ರೆ ರೈತರು ಏನಾದ್ರು ನಿಮ್ಮ ಹತ್ರ ಡಿಮ್ಯಾಂಡ್ ಇರ್ತಾರೆ, ಈ ತರ ಬೇಕು ಏನಾದ್ರು ಅಂತ ಇಟ್ಟಿದ್ದಾರೆ, ಯಾವ್ದಾರ ಸೂಚನೆ ಇದೆಯಾ? ಈಗ ಮಳೆ ಇಲ್ಲ ಸರ್, 2-3 ತಿಂಗಳಿಂದ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಇಲ್ಲಿ ಅವ್ರಿಗೆ ರೈತರಿಗೆ ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಭಾಗದಲ್ಲಿ ಕ್ರಿಮಿನಾಶಕದ ಅವಶ್ಯಕತೆನೇ ಇಲ್ಲ ಈ ಭಾಗದಲ್ಲಿ ಸದ್ಯಕ್ಕಂತೂ ಬೇಕಾಗಿಲ್ಲ ಅವ್ರಿಗೆ. ಅಂದ್ರೆ 2 ವರ್ಷದಿಂದ ಮಳೆ ಏನೂ ಆಗಿಲ್ಲ, ಹಂಗಾಗಿ ಇವೊಂದು 3-4 ತಿಂಗಳಿಂದ ಮಳೆ ಇಲ್ಲ. ಇವಾಗ ಅವ್ರಿಗೆ ಇರೋದು ಬರೀ ಇಲ್ಲಿ ಜೋಳ ಮಾತ್ರ. ಅಂದ್ರೆ ಈ ಭಾಗದಲ್ಲಿ ಹೆಚ್ಚಿಗೆ ಯಾವ ಬೆಳೆ ಬೆಳೀತಾರೆ ಸರ್, ಅದಕ್ಕೆ ಕ್ರಿಮಿನಾಶಕ ಅವಶ್ಯಕತೆ ಇದೆಯಾ? ಇವಾಗ ಜೋಳನ ಬೆಳೀತಾರೆ, ಇಲ್ಲಿ ಸ್ವಲ್ಪ ಸೀಮೆ ಹಸುಗಳು ಇರೋದ್ರಿಂದ ಜೋಳ ಬೆಳೀತಾರೆ. ಇನ್ಯಾವ ಬೆಳೆ ಬೆಳೀತಾರೆ ಅದಕ್ಕೆ ಕ್ರಿಮಿನಾಶಕ ಔಷಧಿ ಅವಶ್ಯಕತೆ? ಸೂರ್ಯಕಾಂತಿ ಇದೆ, ಸೂರ್ಯಕಾಂತಿ ಬೆಳೀತಾರೆ, ಅದಕ್ಕೇನು ಬೇಕಾಗಲ್ಲ.